ಧಾರವಾಡ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ತಳವಾರ್ ಹೆಸರಿನಲ್ಲಿ ಪ್ರವರ್ಗ 1ರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸಮುದಾಯದವರನ್ನು ಎಸ್ಟಿ ಪಟ್ಟಿಗೆ ಸೇರಿಸುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ಘೋಷಣೆಗಳ ಕೂಗುತ್ತಾ ಜಿಲ್ಲಾ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಅಧ್ಯಕ್ಷರು, ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಏನು ಅನ್ಯಾಯ ಮಾಡುತ್ತಾ ಎಲ್ಲಾ ಸರ್ಕಾರಗಳು ತಮ್ಮ ಒಂದು ಚಾತುರ್ಯತೆಯಿಂದ ಬಹಳ ಸಂಚಿನಿಂದ ಈ ನಮ್ಮ ಸಮಾಜವನ್ನು ತೊಳಿಲಿಕ್ಕೆ ಸಂಚನ್ನು ರೂಪಿಸ್ತಾರ. ಅದೇ ರೀತಿ ಹಿಂದಿನ ಸರ್ಕಾರದ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿತ್ತು. ಇವತ್ತು ಆ ಸರ್ಕಾರ ಅನ್ಯಾಯ ಮಾಡುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕೂಡಿ ಸಿದ್ದರಾಮಯ್ಯ ಸರ್ಕಾರ ಬರ್ಲಿ, ರಾಜ್ಯದೊಳಗ ಒಂದು ಒಳ್ಳೆ ಆಡಳಿತ ಕೊಡ್ಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಮತಗಳ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೊಡೋದ್ರೊಳಗ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ವಾಲ್ಮೀಕಿ ಸಮುದಾಯ. ಅಂತ ಒಂದು ನಿಟ್ಟಿನೊಳಗ ಅದೇ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡಂತ ಸಿದ್ದರಾಮಯ್ಯನವರು ಬಹಳ ಸಂಚಿನಿಂದ ನಮ್ಮ ಸಮುದಾಯವನ್ನು ತುಳಿಯುವಂತ ಒಂದು ರೂಪವನ್ನ ಸೃಷ್ಟಿ ಮಾಡಿದ್ರು. ಅದು ಯಾವ ರೀತಿ ಅಂದ್ರೆ ಯಾವುದೇ ಕುಲಶಾಸ್ತ್ರ ಅಧ್ಯಯನ ಇಲ್ಲಾರ್ದಂಗ ತಾವು ಬೇರೆ ಜಾತಿಗಳನ್ನ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸುವಂತ ಹುನ್ನಾರ ಮಾಡ್ರ. ನಾವೇನು ಹಿಂದಿನ ಸರ್ಕಾರದಲ್ಲಿ ಒಂದು ಬುದ್ಧಿ ಕಲಿಸುವಂತ ಕೆಲಸ ಮಾಡಿದ್ವಿ. ಇಡೀ ನಮ್ಮ ರಾಜ್ಯದ ಸಮುದಾಯ, ನಮ್ಮ ವಾಲ್ಮೀಕಿ ಸಮಾಜ ಮುಂದಿನ ದಿನದೊಳಗೆ ಕೂಡ ನಾವು ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ಈಗ ತಾನೇ ನಮ್ಮ ಹಿರಿಯರು ಹೇಳ್ದಂಗ ನಾವು ನಮ್ಮದು ಆಲ್ರೆಡಿ ಈ ರಾಜ್ಯದೊಳಗ ನಮ್ಮ ಗುರುಗಳ ಮುಖಾಂತರ ಮೊನ್ನೆ ಕೂಡ ಒಂದು ಮಠದೊಳಗ ನಾವು ಸಭೆಯನ್ನು ಮಾಡಿ ಯಾವುದೇ ಸರ್ಕಾರ ನಮಗೆ ಅನ್ಯಾಯ ಮಾಡಿದ್ರ ಆ ಸರ್ಕಾರವನ್ನು ಕಿತ್ತುಗಿ ಕೆಲಸವನ್ನ ನಮ್ಮ ಸಮುದಾಯ ಮಾಡ್ತದೆ ಅಂತ ತಿಳ್ಕೊಂಡು ಈ ಸಂದರ್ಭದಾಗ ಹೇಳಕ್ ಬಯಸ್ತೀನಿ. ಆ ಉದ್ದೇಶದಿಂದ ಈ ಕೂಡಲೇ ಅವರ ನಿರ್ಧಾರವನ್ನು ಬೇರೆ ಅನ್ಯ ಜಾತಿಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವುದನ್ನು ಕೈ ಬಿಡಬೇಕು. ನಾವು ಇಡೀ ರಾಜ್ಯದೊಳಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯರಿಗೆ ಕೇವಲ ಇದು ಒಂದು ಎಚ್ಚರಿಕೆ ಗಂಟೆಯನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ. ಅವರು ಇದನ್ನೇ ಒಂದು ವೇಳೆ ಮುಂದುವರಿಸಿದ್ರೆ ನಾವು ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕ್ರಾಂತಿ ಸಮಾಚಾರ, ಧಾರವಾಡ.